ಭವಿಷ್ಯ ಮುಗಿದೋಗಿದೆ ಅನ್ನೋ ಮಾತನ್ನ ಹೇಳಿದ್ರು ಸರ್. ಒಂದ್ ಕಡೆ ಯಾರ್ದು ಭವಿಷ್ಯ ಮುಗಿದೋಗಿದೆ ಅಂದರೆ ನಾನು ಹೇಳಿದಂಥದ್ದು ಬ್ರದರ್, ರಾಜಕೀಯ ಭವಿಷ್ಯ ಮುಗಿದೋಗಿದೆ ಅಂತ ಅಲ್ಲ. ಇವತ್ತು ನಾಡನ್ನು ಆಳಬೇಕಾದ್ರೆ ಎಲ್ಲ ರೀತಿಯ ಸಾಮರ್ಥ್ಯತೆಯೂ ಬೇಕು, ಆರೋಗ್ಯವಾಗಿರಬೇಕು. ಆ ಒಂದು ಹಿನ್ನೆಲೆಯಲ್ಲಿ ನಾನು ಸೂಕ್ಷ್ಮವಾಗಿ ಹೇಳಿದಂಥದ್ದು, ಭಗವಂತನ ದಯದಿಂದ ರಿಕವರಿ ಆಗಿದ್ದೇನೆ ಫಿಸಿಕಲಿ. ಭಗವಂತ ಮತ್ತೆ ಇನ್ನೊಮ್ಮೆ ಸ್ಟ್ರೆಂತ್ ಕೊಟ್ಟಿದ್ದಾನೆ. ಆ ಸ್ಟ್ರೆಂತ್ಗೆ ಇವತ್ತು ಮತ್ತೆ ದೊಡ್ಡ ಮಟ್ಟದ ಒಂದು ಭದ್ರತೆ ಕೊಡ್ತಾ ಇರೋದು ನನ್ನ ಕಾರ್ಯಕರ್ತರು. ಮುಂದೆ ನೋಡೋಣ ಏನೇನಾಗುತ್ತೆ. ಸಿದ್ದರಾಮಯ್ಯ ಪದೇ ಪದೇ ಹೇಳ್ತಾ ಇರ್ತಾರೆ, ಈಗಲೂ ನಾವೇ ಅಧಿಕಾರದಲ್ಲಿ, ಮುಂದಕ್ಕೂ ನಾವೇ ಅಧಿಕಾರಕ್ಕೆ ಬರ್ತೀವಿ ಅಂತ ಹೇಳಿ. ಅದು ಮುಂದೆ ಗೊತ್ತಾಗತ್ತದ. ಭಾಳ ಜನ ಹಿಂದೆನೋ ಭಾಳ ಜನ ಅದನ್ನೇ ಹೇಳಿದ್ರು. ನನ್ನ ಜೊತೆಲಿ ಯಾರು ಕಾಂಗ್ರೆಸ್ ನಾಯಕರು ಇಲ್ಲಿವರೆಗೆ ಚರ್ಚೆ ಮಾಡಿಲ್ಲ, ಇಲ್ಲ ಜಮೀರ್ ಅವರು ನನ್ನ ಜೊತೆ ಏನು ಚರ್ಚೆ ಮಾಡಿಲ್ಲ. ಅಂದರೆ ಈಗ ಅವೆಲ್ಲ ಪ್ರಿಲಿಮಿನರಿ ಏನಂತಲ್ಲಿದೆ, ಇವೆಲ್ಲ ಇದ್ರ ಬಗ್ಗೆ ನಾವು ಚರ್ಚೆ ಮಾಡೋದ್ರಲ್ಲಿ ಈಗ ಅರ್ಥ. ಯಾಕೆಂದ್ರೆ ಕಾಂಗ್ರೆಸ್ ಹೇಳ್ತಾ ಇರುತ್ತೆ ಅಲ್ಪಸಂಖ್ಯಾತರ ಪರವಾಗಿ ನಾವು ಅಂತ ಹೇಳ್ತಾ ಇರುತ್ತೆ ಯಾವಾಗಲೂ ಕೂಡ. ಇವತ್ತಿನ ನಡೆದಿರುವಂತ ನಿನ್ನೆ ಮೊನ್ನೆ ನಡೆದಿರುವಂತ ಬೆಳವಣಿಗೆಗಳು ನೋಡಿದ್ರೆ ಕೇವಲ ಓಟ್ಗೋಸ್ಕರ ಅದು ಬಳಕೆ ಆಗ್ತಾ ಇದೆ ಅನ್ನೋ ಚರ್ಚೆಗಳು. ನಾನಂತೂ ಯಾವುದೇ ಒಂದು ಬೆಳವಣಿಗೆಗಳಲ್ಲಿ ನನ್ನ ಸ್ವಾರ್ಥಕ್ಕೋಸ್ಕರವಾಗಿ ಯಾವುದೇ ರೀತಿಯ ತೀರ್ಮಾನಗಳನ್ನು ಮಾಡ್ತಕ್ಕಂಥದ್ರಲ್ಲಿ ನಾನು ತೀರ್ಮಾನಕ್ಕೆ ಬರೋಲ್ಲ. ನನಗದು ಸ್ವಾರ್ಥ ಇಲ್ಲ. ನನಗೆ ರಾಜ್ಯ ಮುಖ್ಯ. ರಾಜ್ಯದಲ್ಲಿ ಒಂದು ಉತ್ತಮವಂತ ಸರ್ಕಾರ ತರಬೇಕು. ಈ ರಾಜ್ಯ ಇಡೀ ದೇಶದಲ್ಲಿ ಮಾದರಿ ರಾಜ್ಯವಾಗಿ ಆಡಳಿತದಲ್ಲಿ ಮುಂದೆ ಈ ನಾಡಿನಲ್ಲಿ ಕಾಣಬೇಕು ಮತ್ತೊಮ್ಮೆ ನಾವು. ಅದು ನನ್ನ ಮೂಲ ಉದ್ದೇಶ ಇದೆ. ಆ ನಿಟ್ಟಿನಲ್ಲಿ ನನ್ನ ಕೆಲಸ ನಡೀತದೆ. ಇಲ್ಲ, ಅದು ಯಾವುದು ರಾಜ್ಯಸಭಾದ ನಮ್ಮ ಮುಂದೆ ಯಾವುದು ಬಂದು ಇಲ್ಲ. ನಮಗೆ ನಾವು ಯಾರ ಮುಂದೆ ಅರ್ಜಿನೇ ಆಗದೆ ಇದ್ದಾಗ ವಿರೋಧ ಮಾಡೋದೇನು ಬಂದು ಇಲ್ಲ. ಅದು ಕೆಲವರು ಪತ್ರಿಕೆಗಳಲ್ಲಿ ನೋಡಿದ್ದೀನಿ, ಅದರ ಬಗ್ಗೆ ಯಾರು ಚರ್ಚೆ ಮಾಡಿಲ್ಲ. ದೇವೇಗೌಡರ ಹೆಸರನ್ನ ನಾವು ಮಾಧ್ಯಮದಲ್ಲೋ ಇಲ್ಲ ಇನ್ನೊಂದು ರೀತಿಯಲ್ಲಿ ಈ ವಯಸ್ಸಿನಲ್ಲಿ ಮುಂದ್ಬಿಟ್ಟು ಅವರಿಗೆ ಅಗೌರವ ತರ್ತಕ್ಕಂಥದ್ದು ಬೇಡ ಅನ್ನೋದು ನನ್ನ. ಅದೆಲ್ಲ ಸರಿಯಾಗುತ್ತವೆಲ್ಲ ಏನು ತೊಂದರೆ ಇಲ್ಲ, ಸರಿ ಮಾಡೋಣ. ಸಣ್ಣ ಪುಟ್ಟ ಸಮಸ್ಯೆ ಇದೆ, ಸರಿಪಡಿಸ್ತೀವಿ.